ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂತ ವಿದ್ಯಾಸ್ಥಾನ ಬೇಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಮೀನರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 24/6/2026 ಬುಧವಾರ, ದಶಮಿ ತಿಥಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪರಿಗಯೋಗ ಹಾಗೂ ಶಿವಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ದಶಮಿ ತಿಥಿಯ ಕಾರ್ಯಸಿದ್ಧಿ, ಚಿತ್ತಾ ನಕ್ಷತ್ರದ ಸೃಜನಾತ್ಮಕತೆ, ಸ್ವಾತಿ ನಕ್ಷತ್ರದ ಹೊಸ ಅವಕಾಶಗಳು, ಪರಿಗಯೋಗದ ಸವಾಲುಗಳು ಹಾಗೂ ಶಿವಯೋಗದ ದೈವಿಕ ಅನುಗ್ರಹ ನಿಮ್ಮ ಈ ದಿನವನ್ನು ಪ್ರಭಾವಿಸುತ್ತದೆ. ಈ ದಿನ ಗುರುಗ್ರಹದ ಅನುಗ್ರಹದಿಂದ ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಮಾರ್ಗದರ್ಶನ ಕ್ಷೇತ್ರಗಳಲ್ಲಿ ವಿಶೇಷ ಅನುಕೂಲತೆ ಕಂಡುಬರಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮೀನರಾಶಿ ಅಧಿಪತಿಯಾದಂಥ ಗುರುಗ್ರಹದ ಕೃಪೆಯಿಂದ ಇಂದು ದೂರದೃಷ್ಟಿ, ಜ್ಞಾನ, ಧರ್ಮಚಿಂತನೆ ಮತ್ತು ಉತ್ತಮ ನಿರ್ಧಾರದ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹಿರಿಯರು ಮತ್ತು ಗುರುಗಳಿಂದ ಮಾರ್ಗದರ್ಶನ ದೊರೆಯುತ್ತದೆ. ಶಿಕ್ಷಣ, ಜ್ಯೋತಿಷ್ಯ ಮತ್ತು ಬೋಧನಾ ಕ್ಷೇತ್ರಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಮುಖ್ಯವಾದಂಥ ಸೂಚನೆ: ಆತ್ಮವಿಶ್ವಾಸದ ಜೊತೆಗೆ ಪ್ರಾಯೋಗಿಕ ಚಿಂತನೆಗಳನ್ನು ಕಾಪಾಡಿಕೊಳ್ಳಿ. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ ಮತ್ತು ವಿಜಯ ಪ್ರಾಪ್ತಿಯಾಗ್ತದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ಈ ದಿನ ಪ್ರಮುಖ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಬಹುದು. ಹೊಸ ಅವಕಾಶಗಳು ದೊರೆಯಬಹುದು. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಆಲೋಚನೆಗಳು ಕಂಡುಬರುತ್ತದೆ. ಸೃಜನಶೀಲತೆ ಮತ್ತು ಕಲಾತ್ಮಕತೆ ಹೆಚ್ಚಾಗ್ತದೆ. ಜನರ ಗಮನ ಸೆಳೆಯುವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ. ಈ ದಿನ ನಿಮ್ಮ ಕಾರ್ಯಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ. ನಿಮ್ಮ ಪ್ರತಿಭೆ ಮೆಚ್ಚುಗೆಯನ್ನು ಪಡೆಯುತ್ತದೆ. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಸಂಪರ್ಕಗಳಿಂದ ಲಾಭವನ್ನು ಪಡ್ಕೊಳ್ತೀರಿ. ಸ್ವತಂತ್ರ ನಿರ್ಧಾರಗಳಿಂದ ಯಶಸ್ಸು ಲಭ್ಯವಾಗ್ತದೆ. ದೂರದ ಸ್ಥಳಗಳಿಂದ ಶುಭ ಸುದ್ದಿ ಲಭ್ಯವಾಗ್ತದೆ. ಈ ದಿನ ಹೊಸ ವಿದ್ಯಾರ್ಥಿಗಳು, ಗ್ರಾಹಕರು ಅಥವಾ ಅನುಯಾಯಿಗಳು ಹೆಚ್ಚಾಗಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯತೆ ವೃದ್ಧಿಯಾಗಬಹುದು. ಪರಿಗಯೋಗದ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ಅಡೆತಡೆಗಳು ಅಥವಾ ವಿಳಂಬಗಳನ್ನು ಉಂಟು ಮಾಡಬಹುದು. ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಬೇಕಾಗುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಇತರರ ಮಾತುಗಳನ್ನು ತಕ್ಷಣ ನಂಬೋದಕ್ಕೆ ಹೋಗಬಾರದು. ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ಪರಿಹಾರವಾಗುತ್ತೆ. ಸವಾಲುಗಳು ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತದೆ. ಶಿವಯೋಗದ ಪ್ರಭಾವ ಇರೋದರಿಂದ ದೇವರ ಕೃಪೆ ದೊರೆಯಬಹುದು. ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಲಭ್ಯವಾಗ್ತದೆ. ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲ ಉಂಟಾಗ್ತದೆ. ಶಿವನ ಆರಾಧನೆ ವಿಶೇಷ ಫಲವನ್ನು ನೀಡಬಹುದು. ಜಪ, ಧ್ಯಾನ ಮತ್ತು ಪೂಜಾ ಕಾರ್ಯಗಳಿಗೆ ಅತ್ಯುತ್ತಮವಾದ ದಿನ ಇದಾಗಿರುತ್ತೆ. ಉದ್ಯೋಗದ ಫಲವನ್ನು ನೋಡೋದಾದರೆ, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಈ ದಿನ ಜ್ಯೋತಿಷಿಗಳಿಗೆ, ಶಿಕ್ಷಕರುಗಳಿಗೆ, ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ, ಯೂಟ್ಯೂಬರ್ಗಳಿಗೆ, ಲೇಖಕರಿಗೆ ಮತ್ತು ಸಲಹೆಗಾರರಿಗೆ ಅತ್ಯುತ್ತಮವಾದ ದಿನ ಇದಾಗಿರುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣ್ತೀರಿ. ಹೊಸ ಗ್ರಾಹಕರ ಸಂಪರ್ಕ ಉಂಟಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ದೊಡ್ಡ ಹೂಡಿಕೆಗಳಿಗೆ ಮುಂಚಿತವಾಗಿ ಸೂಕ್ತ ಪರಿಶೀಲನೆಯನ್ನು ಮಾಡಬೇಕಾಗಿರುತ್ತೆ. ಹಣಕಾಸು ವಿಚಾರದಲ್ಲಿ ಧನಲಾಭದ ಸೂಚನೆ ಕಂಡುಬರ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾಗಿರುತ್ತೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತೀರಿ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಪಡ್ಕೊಳ್ತೀರಿ. ಆರೋಗ್ಯದ ವಿಚಾರವನ್ನು ಗಮನಿಸೋದಾದರೆ, ಕಾಲುಗಳಲ್ಲಿ ಆಯಾಸ ಉಂಟಾಗುತ್ತೆ. ನಿದ್ರೆಯ ವ್ಯತ್ಯಾಸ ಉಂಟಾಗ್ತದೆ. ಮಾನಸಿಕ ಒತ್ತಡ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಈ ದಿನ ಯಾರು ಧ್ಯಾನ, ಪ್ರಾಣಾಯಾಮ ಮತ್ತು ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದೀರಿ, ಅವರಿಗೆಲ್ಲ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ದಶಮಿ ತಿಥಿಯ ಕಾರ್ಯಸಿದ್ಧಿ, ಗುರುಗ್ರಹದ ಜ್ಞಾನ ಪ್ರಭಾವ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ಮೀನರಾಶಿಯವರಿಗೆ ಪ್ರಗತಿ, ಗೌರವ, ಆಧ್ಯಾತ್ಮಿಕ ಉನ್ನತಿ ಮತ್ತು ಆರ್ಥಿಕ ಅನುಕೂಲ ದೊರೆಯುವಂಥ ಸಾಧನೆ ಈ ದಿನ ದೊರೆಯುತ್ತದೆ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ತಾಳ್ಮೆ ಮತ್ತು ವಿವೇಕದಿಂದ ಎದುರಿಸಿದರೆ ಉತ್ತಮ ಯಶಸ್ಸು ನಿಮ್ಮದಾಗಲಿದೆ. ಈ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.